ಒಂದ್ ನಿಮಿಷ ಕೇಳ್ರಿ ಸರ್. ಈಗ ಒಂದು TC ಹಳ್ಳಿ ಒಳಗ್ ಕೊಡಿಸ್ಬೇಕಾದ್ರ 3 ಲಕ್ಷ ರೂಪಾಯಿ ಅಕ್ರಮ ಸಕ್ರಮ ಅದ, ಹೌದಾ? ಆಮೇಲೆ ಸ್ಮಾರ್ಟ್ ಮೀಟರ್ ಅಂತೇಳಿ GB ಹಾಕ್ಲಿಕ್ಕಂತಾರ, ಜಿಯೋ ಮೆಮರಿ ಕಾರ್ಡ್ ಹಾಕಿದಂಗ. ಇದ್ರ ಬಗ್ಗೆ ಸ್ವಲ್ಪ ಲಕ್ಷ ಕೊಡ್ರಿ. ಈ ಗುತ್ತಿಗೆದಾರಿಗೆ ಸಮಸ್ಯೆ ಅದ, ನಮಗೂ ಸಮಸ್ಯೆ ಅದ. ನಾನ್ ಸರ್ ತಮ್ಮ ಮೂಲಕ ಸರ್ಕಾರಕ್ಕ ವಿನಂತಿ ಅಲ್ಲ, ಎಚ್ಚರಿಕೆ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ, ಗುತ್ತಿಗೆದಾರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸರ್ ನೇತೃತ್ವದೊಳಗ 27ಕ್ಕೆ ಮೀಟಿಂಗ್ ಆದ. ಖಾಸಗೀಕರಣ ಹಿಂಪಡೆದೇ ಇದ್ರೆ 29ನೇ ತಾರೀಕು ಇಡೀ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿ ರಾಜ್ಯ ಬಂದ್ ಮಾಡಿ. ಇದು ನಮಗಿರ್ಲಿ, ನಾವು ಇಲ್ಲಿ ಬೆಂಗಳೂರಿಗೆ ಬಂದದ್ದು ಮನವಿ ಕೊಟ್ಟು ವಾಪಸ್ ಹೋಗ್ಲಿಕ್ಕಲ್ಲ. ಟಾಟಾ ಕಂಪನಿ ಏನಾದ್ರೂ ನಮ್ಮ ರಾಜ್ಯದೊಳಗೆ ಬಂದ್ರೆ ಸಂಪೂರ್ಣ KB ಚಾವಿ ಹಾಕ್ತಾರ. ಯಾಕಂದ್ರ ಖಾಸಗೀಕರಣ DK ಶಿವಕುಮಾರ್ ಅವ್ರು ಯಾರೋ ಸಭೆಯೊಳಗೆ ಹಿಂದೆ ಮಾತಾಡುವಾಗ ಖಾಸಗೀಕರಣ ಸಂಪೂರ್ಣ ವಿರೋಧ ಮಾಡ್ತಾನೆ ಅಂತ ಹೇಳಿ ಮಾತಿನ ಮ್ಯಾಗ ಅವ್ರು ನಿಲ್ಬೇಕು, ನಮ್ಮ ಮಾತಿನ ಮ್ಯಾಗ ನಾವು ನಿಲ್ತೀವಿ, ಹೌದಾ? ನಾವೇನು ಸುಮ್ಮನೆ ಹೇಳಿ ಹೋಗಂಗಿಲ್ಲ ಸರ್. ನೀವು ಒಂದು ತಾಲೂಕಿನ ಗುತ್ತಿಗೆದಾರರು 3 ಜನ ಅದಿರಿಲ್ಲ, ನಮ್ಮ ರೈತ ಸಂಘ ಒಂದು ತಾಲೂಕಿಗೆ 10,000 ಮಂದಿ ಅದಾರ. ಸಂಪೂರ್ಣ ರಾಜ್ಯ ಬಂದ್ ಆಗ್ತದ, ರಾಜ್ಯ ಹೆದ್ದಾರಿ ಬಂದ್ ಆಗ್ತದ. ಟಾಟಾ ಕಂಪನಿ ಅಲ್ಲ, ಯಾವ ಕಂಪನಿನೂ ಸಂಬಂಧ ಇಲ್ಲ. ನಮ್ಮ ರಾಜ್ಯದೊಳಗ ಗುತ್ತಿಗೆದಾರರು ರೈತ ಸಂಘ ಜೀವಂತ ಇರೋ ಮಠ ಯಾರು ಬಂದ್ರು ಖಾಸಗೀಕರಣ ಮಾಡಬಹುದು. ಇದನ್ನೊಂದು ವಿಷಯ ಸರ್ಕಾರ ಗಮನಕ್ಕೆ ಸೂಕ್ಷ್ಮವಾಗಿ ತಿಳಿಸ್ಬೇಕಂತೇಳಿ ರೈತ ಸಂಘದ ಪರವಾಗಿ, ಗುತ್ತಿಗೆದಾರರ ಪರವಾಗಿ ತಮ್ಗೆ ವಿನಂತಿ ಮಾಡ್ಕೊಳ್ತೀನಿ.